ಐ ಥಿಂಕ್ ಅವ್ನ ಕ್ಯಾರೆಕ್ಟರ್ ಇಷ್ಟ ಆಗಿದೆಯೇನೋ, ಅದು ಯಾವ ಆ್ಯಂಗಲಲ್ಲಿ ನನಗೆ ಗೊತ್ತಿಲ್ಲ. ಬಟ್ ಫೀಲಿಂಗ್ಸಲ್ಲಿ ಏನೇನೋ ಮಾತಾಡ್ತಾರಲ್ಲ, ಆ ಥರ ಕಾನ್ವರ್ಸೇಷನ್ಸ್ ಅವ್ರ ಮಧ್ಯೆ ಆಗ್ತಿರ್ಲಿಲ್ಲ. ಅದು ಅನ್ಫೇರೇ ಆಗುತ್ತೆ ಎಲ್ಲ ಬೇರೆ ಕಂಟೆಸ್ಟೆಂಟ್ಸಿಗೆ ಅವಳು ಗೊತ್ತಾಗಿದೆ ಅನ್ನೋದು. ನಂದು ಐ ಆಮ್ ಸರ್ಪ್ರೈಸ್ಡ್ ಅಶ್ವಿನಿ ಮ್ಯಾಮ್ನ ಗೆಲ್ಲಿಸ್ತಾರೆ ಅನ್ನೋ ಟಾಕ್ ಹೊರಗಡೆ ಇದೆ ಅಂತ. ಯಾಕಂದರೆ ಆ 5 ಮೆಂಬರ್ಸಲ್ಲಿ ಗೆಲ್ಲಲ್ಲ ಅನ್ನೋ ಕಂಟೆಸ್ಟೆಂಟ್ ನನ್ನ ಪ್ರಕಾರ ಅಶ್ವಿನಿ ಮ್ಯಾಮ್. ರಕ್ಷಿತಾಗೆ ಗಿಲ್ಲಿ ಮೇಲೆ ಫೀಲಿಂಗ್ಸ್ ಇದೆ ಅಂತ. ರಕ್ಷಿತಾ ಗಿಲ್ಲಿ ಅವರ ಪ್ರೀತಿಯಲ್ಲಿ ಬಿದ್ದಿದ್ದಾರೆ. ಸೊ ಗಿಲ್ಲಿ ಜೊತೆ ಕಾವ್ಯ ಓಡಾಡಿದ್ರೆ, ಸ್ಪಂದನ ಓಡಾಡಿದ್ರೆ ಅವರಿಗೆ ಸಿಟ್ಟು ಅಂತ. ಸೊ ನಿಮಗೆ ಅನ್ಸುತ್ತಾ ರಕ್ಷಿತಾಗೆ ಗಿಲ್ಲಿ ಕಂಡ್ರೆ ಲವ್ ಅಂತ, ಏನೋ ಲವ್ ಆಂಗಲ್ ಕಾಣಿಸ್ತಿದೆ? ಲವ್ ಆಂಗಲ್ಕಿಂತ ಅವಳು ಶೀಸ್ ಪೊಸೆಸಿವ್. ರಘು ಸರು ಗಿಲ್ಲಿ ಒಂಥರ ಎಲ್ಲರ ಜೊತೆ ಯಾಕೆ ಮಾತಾಡ್ತಾರೆ, ಅವ್ರ ಸುತ್ತ ಯಾಕೆ ಎಲ್ಲರೂ ಕೂತಿದ್ದಾರೆ, ನಾವು ಮಾತಾಡೋಣ 3 ಜನರು ಬನ್ನಿ ಹೊರಗಡೆ ಹೋಗಿ, ಆ ಥರ ಪೊಸೆಸಿವ್ ಇದ್ದಾಳೆ. ಆಮೇಲೆ ಅವಳೇ ಹೇಳ್ತಾಳೆ ನಂಗೆ ಈ ಥರ ಕಿತಾಪತಿ ಮಾಡೋರು ಇಷ್ಟ, ಈ ಥರ ಸೆನ್ಸ್ ಆಫ್ ಹ್ಯೂಮರ್ ಇರೋರು ಇಷ್ಟ, ನಂಗೆ ಗಿಲ್ಲಿ ಥರ ಹುಡುಗರು ಇಷ್ಟ ಆಗ್ತಾರೆ ಅಂತ. ಸೊ ಪ್ರಾಬಬ್ಲಿ ಐ ಥಿಂಕ್ ಅವ್ನ ಕ್ಯಾರೆಕ್ಟರ್ ಇಷ್ಟ ಆಗಿದೆಯೇನೋ, ಅದು ಯಾವ ಆ್ಯಂಗಲಲ್ಲಿ ನನಗೆ ಗೊತ್ತಿಲ್ಲ. ಬಟ್ ಓಕೆ, ಇನ್ನೊಂದು ಕಡೆ ಇದು ಟ್ರಯಾಂಗಲ್ ಅಂತ ಕೂಡ ಒಂದಷ್ಟು ಜನ ಹೇಳ್ತಾರೆ. ರಕ್ಷಿತಂಗೆ ಗಿಲ್ಲಿ ಇಷ್ಟ, ಆದರೆ ಗಿಲ್ಲಿ ಕಾವ್ಯನಿಂದ ಹೋಗ್ತಾರೆ ಅಂತ. ಗಿಲ್ಲಿಗೆ ನಿಜವಾಗ್ಲೂ ಕಾವ್ಯ ಅವ್ರ ಮೇಲೆ ಫೀಲಿಂಗ್ಸ್ ಇದೆ ಅಂತೇಳಿ ನಿಮ್ಗೆ ಎಲ್ಲಾದ್ರೂ ಅನ್ಸಿದ್ದಿದ್ಯಾ, ಅಥವಾ ಅವರಿಬ್ರು ಇರೋದು ನೋಡಿ ಫೀಲಿಂಗ್ಸ್ ಅಂತ ಅನಿಸಿಲ್ಲ. ಬಟ್ ರೇಗ್ಸೋದು ಅದು ಎಲ್ಲ ನೋಡಿ ಒಂಥರ ಫ್ರೆಂಡ್ಶಿಪ್ ಇದೆ ಅಂತ ಅನಿಸ್ತೇನೆ. ಯಾಕಂದರೆ ನಾನು ಅವ್ರ ಕಾನ್ವರ್ಸೇಷನಲ್ಲಿ ಜಾಸ್ತಿ ಜೊತೆಗಿರ್ತಿದ್ರಿಂದ ನಾನು ಕೇಳಿಸ್ಕೊಂಡಿದ್ದೀನಿ. ಅದು ಫೀಲಿಂಗ್ಸಲ್ಲಿ ಏನೇನೋ ಮಾತಾಡ್ತಾರಲ್ಲ, ಆ ಥರ ಕಾನ್ವರ್ಸೇಷನ್ಸ್ ಅವ್ರ ಮಧ್ಯೆ ಆಗ್ತಿರ್ಲಿಲ್ಲ. ಆ ಥರ ಕಾನ್ವರ್ಸೇಷನ್ಸ್ ಮಾಡಿದರೆ ಓ ಇದು ಏನೋ ಅಂತ ಅನಿಸ್ತಿತ್ತು. ಅವನೇನು ಮೇಲ್ ರೇಗಿಸ್ತಿದ್ದ ಅಷ್ಟೇ, ಅಷ್ಟು ಬಿಟ್ಟು ಆಮೇಲೆ ಅದೇ ಅವನಿಗೆ ರೇಗಿಸ್ತಿರ್ತೀನಿ, ಇದು ಏನು ನೀನು ಬೇಕಂತ ಮಾಡ್ತಿದ್ಯಲ್ಲ ಅಂತ. ಸೊ ಆ ಫೀಲಿಂಗ್ಸ್ ಇದೆ ಅಂತ. ಕಾವ್ಯ ಅವರ ಫ್ಯಾಮಿಲಿ ಬಂದಾಗ ಅವಿಟಿಯನ್ನ ಸುದೀಪ್ ಸರ್ ಅವ್ರು ಕೂಡ ಹಾಕ್ತಾರೆ ವೀಕೆಂಡಲ್ಲಿ. ಸೊ ಆ ಒಂದು ಸನ್ನಿವೇಶ ನೀವು ಹೆಂಗೆ ತಗೋತೀರಿ? ಅವರು ಒಂದು ಪ್ಲ್ಯಾಂಡ್ ಆಗಿ ನೀವು ಗಿಲ್ಲಿ ಜೊತೆ ಚೆನ್ನಾಗಿರು ಅಂತ ಹೇಳಿ ಹೇಳ್ಕೊಟ್ಟಂಗಿತ್ತ, ನಿಮ್ಗೆ ಏನು ಅನಿಸ್ತು ಅಂತ? ಅದೇ ನಂಗೆ ಫುಲ್ ಕ್ವೆಶ್ಚನ್. ನಾನು ಅದನ್ನೇ ಅವಳಿಗೆ ಕೇಳ್ತೀನಿ, ಏನೂ ಕೇಳಿಲ್ಲ, ಬರೀ PR ಕೇಳಿದೆ ಅಂತ ಹೇಳಿರ್ತಾಳೆ. ಒಂದೇ ಕೇಳಿದೆ ಅಂತ ಇಷ್ಟೊಂದು ನಾನ್ ಸ್ಟಾಪಾಗಿ ಕ್ವೆಶ್ಚನ್ ಕೇಳಿದೆಯಲ್ಲ ಅಂತ ಎಪಿಸೋಡ್ ಆದ ತಕ್ಷಣ ಅದನ್ನೇ ಅವಳಿಗೆ ಹೇಳ್ತೀನಿ. ನಂಗೆ ಅದು ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾಳು. ಬಟ್ ಐ ಥಿಂಕ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅವ್ರ ಫ್ಯಾಮಿಲಿ ಅವರು. ಹೌದು. ಆಮೇಲೆ ಅಟ್ಲೀಸ್ಟ್ ಅವ್ರ ಕಡೆಯಿಂದನೂ ಸ್ಟಾಪ್ ಆಗಿ ಮಾಡ್ಬೋದಿತ್ತು. ಅವನು ಐ ಡೋಂಟ್ ನೋ, ತಮ್ಮನೂ ಒಂದು ಇದರಲ್ಲಿ ಹೇಳ್ತಾನೆ ಹೋಗ್ಬಿಡ್ತಾನೆ, ಅದು ಅವನಿಗೆ ಗೊತ್ತಾಗ್ಲಿಲ್ವೋ ಅಥವಾ ವಿಷಯ ತಲುಪಿಸ್ಬೇಕು ಅಂತನೋ. ಬಟ್ ಅದು ಅನ್ಫೇರೇ ಆಗುತ್ತೆ ಎಲ್ಲ ಬೇರೆ ಕಂಟೆಸ್ಟೆಂಟ್ಸಿಗೆ ಅವಳಿಗೆ ಗೊತ್ತಾಗಿದೆ ಅನ್ನೋದು. ಅವಳ ಆಟಕ್ಕೆ ಅದು ಕಷ್ಟ ಆಗುತ್ತೆ. ಅದೊಂದು ಇಷ್ಟು ದಿನ ಅವಳು ಏನಕ್ಕೆ ಫೈಟ್ ಮಾಡಿದ್ಲು, ಗೊತ್ತಿಲ್ಲದೇನೋ ತಪ್ಪು ಮಾಡಿ ಅದು ಒಂಥರ ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತು, ಆ ಥರ ಆಗ್ಬಿಡ್ಬೋದು ಅನ್ನೋದಿದೆ. ಸೊ ಸುದೀಪ್ ಸರು ಹೇಳ್ತಾರೆ ಅಂದರೆ ಇವಾಗ ನೀವು ನಿಮ್ಮ ಗೇಮ್ನ ಡಬಲ್ ದ ಟೈಮ್ ಯು ಹ್ಯಾವ್ ಟು ಡೂ, ಆ ತಪ್ಪಾಗಿರೋದ್ರಿಂದ ಅಂತ. ಅದು ಮಾಡಬೇಕು ಅವಳು ಇವಾಗ ಅಂತ. ಓಕೆ, ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ. ಕೊನೆ ವಾರಗಳಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳಿ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಗಿಲ್ಲಿ ಅವ್ರು ಗೆಲ್ಬೋದು ಅಥವಾ ಈಗ ಅಶ್ವಿನಿ ಅವ್ರನ್ನ ಗೆಲ್ಸ್ಬಿಡ್ಬೋದು, ಫಿಮೇಲ್ ಕಂಟೆಸ್ಟೆಂಟ್ ಯಾರು ಗೆದ್ದಿಲ್ಲ ಅಂತೇಳಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಐ ಡೋಂಟ್ ಥಿಂಕ್ ಸ್ಕ್ರಿಪ್ಟೆಡ್ ಅದು, ಅಥವಾ ಯಾಕಂದರೆ ಅಲ್ಲಿ ಯಾವ ಥರ ಸಿಚುಯೇಷನ್ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಸ್ಕ್ರಿಪ್ಟ್ ಇದು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಒಂದೊಂದ್ಸಲಿ ಆಟೋಮ್ಯಾಟಿಕ್ಲಿ ಚಿಕ್ಕ ವಿಷಯಗಳು ಅಥವಾ ಏನೋ ಒಂದು ವಿಷಯ ದೊಡ್ಡದಾಗ್ಬಿಟ್ಟಿರುತ್ತೆ. ಸೊ ಸ್ಕ್ರಿಪ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಆ್ಯಂಡ್ ನನ್ನ ಪ್ರಕಾರ ನಂದು ಐ ಆಮ್ ಸರ್ಪ್ರೈಸ್ಡ್ ಅಶ್ವಿನಿ ಮ್ಯಾಮ್ನ ಗೆಲ್ಲಿಸ್ತಾರೆ ಅನ್ನೋ ಟಾಕ್ ಹೊರಗಡೆ ಇದೆ ಅಂತ. ಯಾಕಂದರೆ ಅವ್ರು ಟಾಪ್ 5 ಬಂದರೂ ಆ 5 ಮೆಂಬರ್ಸಲ್ಲಿ ಗೆಲ್ಲಲ್ಲ ಅನ್ನೋ ಕಂಟೆಸ್ಟೆಂಟ್ ನನ್ನ ಪ್ರಕಾರ ಅಶ್ವಿನಿ ಮ್ಯಾಮ್. ಯಾಕಂದರೆ ಇದು ವ್ಯಕ್ತಿತ್ವದ ಆಟ ಅಂತ ನಾನು ಇದರಲ್ಲಿ ನೋಡುವಾಗ ಎಲ್ಲೋ ಅವರು ಅದನ್ನ ಫಸ್ಟ್ ಡೇಯಿಂದ ಇರಲಿಲ್ಲ ಅನ್ನೋ ಥರ ಫೀಲ್ ಕೊಡ್ತಾರೆ. ನನಗೆ ಐ ಆಮ್ ಸರ್ಪ್ರೈಸ್ಡ್ ಅದು ನೀವು ಹೇಳ್ತಿರೋದು ಕೇಳಿ. ಓಕೆ, PR ಬಗ್ಗೆ ಈ ಒಬ್ಬರು ಏನೋ ಅಭಿಮಾನಿಗಳಿಂದ ಒಬ್ರಿಗೆ ಕೆಟ್ಟ ಕಾಮೆಂಟ್ ಹಾಕೋದು, ಈ ಸರ್ತಿ ಗಿಲ್ಲಿ PR ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಅನ್ನೋ ಟಾಕ್ ಕೂಡ ಇದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? PR ಅನ್ನೋದು ಇದೆಯಾ, PR ಮಾಡ್ಕೊಂಡಿದ್ದಾರಾ? ಆಮೇಲೆ ಈ ಕೋಡ್ಗಳನ್ನು ಕಳಿಸೋದು ಡ್ರೆಸ್ ಮೂಲಕ, ಸೊ ಇದ್ರ ಬಗ್ಗೆ ಎಲ್ಲ ಏನು? ಇದು ಎರಡೂ ವೀಕೆಂಡಲ್ಲಿ ಡಿಸ್ಕಸ್ ಆಗಿತ್ತು. ಅವಾಗ ನಾವು ಯಾರ ಥರ ಡ್ರೆಸ್, ಯಾರು ನಿಮ್ಗೆ ಏನಾದ್ರು ಗೊತ್ತಾಯ್ತಾ ವಿಷಯ? ಅದು ಗೊತ್ತಾಗಿಲ್ಲ ನಮಗೆ. ಬಟ್ ನೀವೇನಾ? ನಾನು ಹೇಳಿರೋ ಬಟ್ಟೆ ಅಟ್ಲೀಸ್ಟ್ ಡಿಸೈನ್ಸು ಬರ್ತಿಲ್ಲ. ನಂದು ಎವ್ರಿ ವೀಕ್ ಅದೇ ಕಂಪ್ಲೇಂಟ್ ಇರ್ತಿತ್ತು. ನಾನು ಅಟ್ಲೀಸ್ಟ್ ಒಂದಷ್ಟು ಡಿಸೈನ್ಸ್ ಹೇಳಿದೆ ಇದೇ ಥರ ಕಳಿಸಿ ಅಂತ, ಅದನ್ನು ಕಳಿಸಿಲ್ಲ. ಏನಾಯಿತು ಅಂತ ಫುಲ್ ಬ್ಲ್ಯಾಂಕ್ ಆಗಿದೆ ಬಟ್ಟೆ ವಿಷಯದಲ್ಲಿ ನಾನು.
ಬಟ್ ಪಿ ಆರ್ ಹೊರಗಡೆ ವರ್ಕ್ ಆಗುತ್ತೆ, ಬಟ್ ಒಳಗಡೆ ಏನು ಮಾಡ್ತೀವಿ ಅದನ್ನೇ ಮಾಡಬೇಕಾಗುತ್ತೆ. ಬರೀ ಪಿ ಆರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಒಳಗಡೆ ಇರೋಕ್ಕಾಗಲ್ಲ. ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅವ್ರು ಮಾಡಿಬಿಡ್ತಾರೆ ಅಂತಲೂ ಇರೋಕ್ಕಾಗಲ್ಲ. ಇವಾಗ ಗಿಲ್ಲಿ ಪಿ ಆರ್ ಚೆನ್ನಾಗಿ ವರ್ಕ್ ಆಯಿತು ಅನ್ನೋದಕ್ಕಿಂತ ಹಿ ವಾಸ್ ಗುಡ್ ಇನ್ಸೈಡ್, ಹಿ ಈಸ್ ಸ್ಟಿಲ್ ಗುಡ್ ಇನ್ಸೈಡ್ ಅಂತ ಅನಿಸುತ್ತೆ. ಒಳಗಡೆ ಅವ್ನು ಚೆನ್ನಾಗಿರೋದಕ್ಕೆ ಹೊರಗಡೆ ಅವನ್ನ ಅದು ಪಿ ಆರ್ ಇಂದ ಆಗಿದೆ ಅನ್ನೋದು ಡಸಂಟ್ ಮೇಕ್ ಸೆನ್ಸ್, ಸ್ಪೆಷಲಿ ಅವನ ವಿಷಯದಲ್ಲಿ. ಬಟ್ ಅವ್ರ ಫ್ಯಾನ್ಸು ಇವ್ರಿಗೆ ಇದು ಮಾಡೋದು ಅಥವಾ ಕಾಮೆಂಟಲ್ಲಿ ಅಥವಾ ಹೇಟ್ ಕೊಡೋದು, ಗೇಮಲ್ಲೇ ಒಂದೊಂದು ದಿನ ಏನಾಗುತ್ತೆ ಅವರಿಬ್ರು ಜಗಳ ಆಡಿರ್ತಾರೆ, ಆಮೇಲೆ ಸರಿ ಹೋಗಿರ್ತಾರೆ. ಅದ್ರ ಮಧ್ಯ ಜಾಸ್ತಿ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡೋದು ಹೊರಗಡೆ ಕೂಡ ಇಟ್ಸ್ ನಾಟ್ ನೈಸ್ ಅನ್ಸುತ್ತೆ. ಪಾಸಿಟಿವ್ ನೆಗೆಟಿವ್ ಹೇಳೋದು ಶೋ ನೋಡ್ತಿರೋ ಎಲ್ಲರಿಗೂ ಅದೊಂದು ರೈಟ್ ಇರುತ್ತೆ. ನಾವು ಶೋ ನೋಡ್ತಿದ್ವಿ, ನಾನು ಹೇಳ್ತೀನಿ ನನ್ನ ಒಪಿನಿಯನ್ ಅನ್ನೋದು. ಬಟ್ ಆ ಲೈನ್ ಕ್ರಾಸ್ ಮಾಡಿ ತುಂಬ ಪರ್ಸ್ನಲ್ ಆಗಿ ಕಾಮೆಂಟ್ ಮಾಡಿದಾಗ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಒಂದೊಂದು ಫ್ಯಾಮಿಲಿ ಅಂತಿರುತ್ತೆ ಆ್ಯಂಡ್ ಅವರಿಗೆ ಆ ಆ್ಯಕ್ಸಸ್ ಜಾಸ್ತಿ ಇರುತ್ತೆ. ಈಗ ನಾವು ಹೊರಗಡೆ ಇದ್ದಾಗ ನಮ್ಗೇನಾದ್ರು ಟ್ರೋಲ್ ಆದಾಗ ನಾವು ನಮ್ಮ ಅಮ್ಮಂಗೆ ಹೇಳ್ಬೋದು ಅಥವಾ ನಮ್ಮ ಫ್ಯಾಮಿಲಿಗೆ ಹೇಳ್ಬೋದು. ನಾವೇ ಒಳಗಿರ್ತೀವಿ, ಒಳಗಿರೋದೊಂದು ಟೆನ್ಷನ್ ಜೊತೆ ಈ ಥರ ತುಂಬ ಪರ್ಸ್ನಲ್ ಆಗಿ ಟ್ರೋಲ್ ಮಾಡಿದಾಗ ಬೇಡ ಅಂತ ಅನಿಸುತ್ತೆ. ಓಕೆ, ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.